ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಸ್ವೀಟ್ ಪಟೋಟ ರಾಗಿ ರೊಟ್ಟಿ ಅಥವಾ ಸಿಹಿ ಗೆಣಸಿನ ರಾಗಿ ರೊಟ್ಟಿ. ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇಲ್ಲಿ ಬೇಕಾಗಿರೋದು ಗೆಣಸು, ಇಲ್ಲಿ 2 ಗೆಣಸು ತೊಗೊಂಡಿದ್ದೀನಿ. ಈ ಥರ ನೀಟಾಗಿ ತೆಗೆದು ಕಟ್ ಮಾಡ್ಕೊಬೇಕು. ಇದನ್ನು ಕೂಗಿಸ್ಕೊಬೇಕು ಕುಕ್ಕರಲ್ಲಿ. 1-2-3 ವಿಸಲು ಕೂಗಿಸ್ಕೊಳ್ಳಿ. ಅದು ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಕೂಗಿಸ್ಕೊಳ್ಳಿ. 4-2 ಕೂಗಿಸ್ಕೊಳ್ಳಿ. ಆದಷ್ಟು ಫ್ರೆಶ್ ಆಗಿರಲಿ ಗೆಣಸು. ಅದು ಕೂಗೋವರೆಗೆ ಇಲ್ಲೊಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಕಡಲೆ, ಹುಣಸೆಹಣ್ಣು, ಶುಂಠಿ, ಕರಿಬೇವು, ಪುದೀನ, ಮಣ್ಕಟ್ಟಿದ ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಇದು ಟಿಪ್ಸ್ ಕೂಡ ಗೈಸ್. ಕಾಯಿ, ಸ್ವಲ್ಪ ಉಪ್ಪು, ಇಷ್ಟನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಡಿ. ಸಾಫ್ಟಾಗಿದ್ದರೆ ಚಟ್ನಿ ಚೆನ್ನಾಗಿರುತ್ತೆ. ಈ ರೊಟ್ಟಿಗೆ ಈ ಥರ ಚಟ್ನಿನೇ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಪಲ್ಯ ಗೊಜ್ಜು ಮಾಡ್ಕೊಬೋದು, ಬಟ್ ಅದು ಸ್ವೀಟ್ ಇರೋದ್ರಿಂದ ಇದು ಸ್ವಲ್ಪ ಸ್ಪೈಸಿಯಾಗಿದ್ದರೆ ಈ ಥರ ಚಟ್ನಿ ಚೆನ್ನಾಗಿರುತ್ತೆ. ಇವಾಗ ಆಗಿದೆ, ಚೆನ್ನಾಗಿ ಬೆಂದಿದೆ. ಇದನ್ನು ಸಿಪ್ಪೆ ಬಿಡಿಸಿ ಹಸಿಟ್ಟು ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಇವಾಗ ಸಿಪ್ಪೆ ಬಿಡಿಸ್ಕೊಳ್ಳೋಣ. ಬಿಸಿ ಇದ್ದಾಗಲೇ ಸಿಪ್ಪೆ ಬಿಡಿಸ್ಕೊಂಡು ಇದನ್ನು ಹಸಿಟ್ಟು ಜೊತೆ ಕಲಿಸ್ಕೊಬೇಕು. ನೀವು ಆರಿದ ಮೇಲೆ ಬಿಡ್ಸೋಕ್ಕೆ ಹೋದರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಗೆಣಸು, ಅವಾಗ ಚೆನ್ನಾಗಿ ಬರಲ್ಲ. ಈ ಥರ ಸಿಪ್ಪೆ ಬಿಡಿಸ್ಕೊಳ್ಳಿ, ಬಿಸಿ ಇದ್ದಾಗಲೇ ಬಿಡಿಸ್ಕೊಳ್ಳಿ. ಒಂದು ಸ್ಪೂನು ಅಥವಾ ಫೋರ್ಕ್ ಏನಾದ್ರು ತೊಗೊಂಡು ಈ ಥರ ಸ್ಮ್ಯಾಕ್ಸ್ ಮಾಡ್ಕೊಳ್ಳಿ. ಬಿಸಿ ಇದ್ದಾಗಲೇ ಮಾಡಿಕೊಂಡ್ರೆ ಗಂಟಿರಲ್ಲ, ಚೆನ್ನಾಗಿ ಈ ಥರ ಆಗುತ್ತೆ. ನೀವು ಸ್ವಲ್ಪ ಅರ್ಧ ಮಾಡಿಕೊಂಡ್ರೂ ಚೆನ್ನಾಗಿ ಬರಲ್ಲ, ಗಂಟು ಥರ ಬಂದುಬಿಡುತ್ತೆ. ಇದಾದಮೇಲೆ ಇದಕ್ಕೆ ಇವಾಗ ರಾಗಿ ಹಿಟ್ಟು ಹಾಕ್ಕೊಳ್ಳಿ. 2 ಕಪ್ ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಇವಾಗ ಕಿವುಚ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಚೆನ್ನಾಗಿ ಈ ಥರ ಕಿವುಚೋದ್ರಿಂದ ಹಸಿಟ್ಟು ಮತ್ತು ಗೆಣಸು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. 1-2 ನಿಮಿಷ ಈ ಥರ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಬಿಸಿ ನೀರು, ಅಂದರೆ ಅತಿ ಬಿಸಿ ಇರಬಾರ್ದು ನೀರು, ಸ್ವಲ್ಪ ಬೆಚ್ಚಗಿರಬೇಕು. ನೀರನ್ನ ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳಿ. ಸ್ವಲ್ಪನೇ ನೀರನ್ನ ಹಾಕ್ಕೊಳ್ಳಿ, ಒಂದೇ ಸಲ ಹಾಕ್ಕೊಳಕ್ಕೆ ಹೋಗಬೇಡಿ. ಗೆಣಸನ್ನ ಏನಕ್ಕೆ ತಿನ್ನಬೇಕು ಅಂದರೆ, ವೆಯ್ಟ್ ಲಾಸ್ ಮಾಡ್ತಿದ್ರೆ, ನೀವೇನಾದರೂ ಡಯಟ್ ಮಾಡ್ತಿದ್ರೆ ಆದಷ್ಟು ತಿನ್ನಿ, ಬೇಗ ವೆಯ್ಟ್ ಲಾಸ್ ಆಗ್ತೀರಾ. ಮತ್ತು B5 B6 ವಿಟಮಿನ್ಸ್ ಇದೆ. ಸೊ ಇದಕ್ಕೋಸ್ಕರ ನೀವು 1 ವೀಕಲ್ಲಿ ವೀಕ್ಲಿ 1 ಟೈಮ್ ನೀವು ಗೆಣಸ ತಿನ್ನಿ, ಚೆನ್ನಾಗಿರುತ್ತೆ. ಶುಗರ್ ಇರೋರು ಕೂಡ ತಿನ್ಬೋದು, ಆದರೆ ಅತಿಯಾಗಿ ಯಾವುದೂ ತಿನ್ನಬಾರ್ದು ಅಷ್ಟೇ. ಇವಾಗ ಇದಾಗಿದೆ, ಒಂದು 10 ನಿಮಿಷ ಇಟ್ಟು 10 ನಿಮಿಷ ಆದಮೇಲೆ ಈ ಥರ ಉಂಡೆ ತೊಗೊಂಡು ಈ ಥರ ನಾದ್ಕೊಳ್ಳಿ. ಈ ಥರ ಕೈಯಲ್ಲೇ ಮಾಡ್ಕೊಳ್ಳೋದ್ರಿಂದ ನೀವು ಈ ಥರ ತಟ್ಟಬೇಕಾದ್ರೆ ಎಲ್ಲೂ ಕೂಡ ಒಡ್ಕೊಳ್ಳಲ್ಲ. ಇಲ್ಲಾಂದರೆ ಈ ಥರ ತಟ್ಟೋದಕ್ಕೆ ಬರಲ್ಲ ಅಂತ ಅಂದರೆ, ಈ ಥರ ಬರಲಿಲ್ಲ ಅಂದರೆ ಬಟರ್ ಪೇಪರಲ್ಲಿ ತಟ್ಕೊಳ್ಳಿ, ಅದರಲ್ಲೂ ಚೆನ್ನಾಗಿ ಬರುತ್ತೆ. ಈ ಥರ ಬಂದರೆ ಈ ಥರನೇ ತಟ್ಟಿ ಈ ಥರ ತಟ್ಕೊಂಡ್ರೆ ಉಬ್ಬುತ್ತೆ ರೊಟ್ಟಿ. ಅದರಲ್ಲಿ ಹಾಕ್ಕೊಂಡ್ರೆ ಉಬ್ಬಲ್ಲ, ಅಷ್ಟೇ ವ್ಯತ್ಯಾಸ. ಟೇಸ್ಟು ಒಂದೇ ಇರುತ್ತೆ. ಸೊ ಈ ಥರ ಆಗಿದೆ. ನಿಮ್ಗೆ ಅಕಸ್ಮಾತ್ ಕಟ್ಟಾಗ್ತಿದೆ ಅಂದರೆ ಹಸಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಈ ಥರ ತಟ್ಟಬೇಕಾದ್ರೆ ಹಸಿಟ್ಟನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಟ್ಕೊಳ್ಳಿ. ಇವಾಗ ಹೆಂಚನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಹೆಂಚು ಕಾದಿದೆ. ಹೆಂಚು ಚೆನ್ನಾಗಿ ಕಾದ ಮೇಲೇ ರೊಟ್ಟಿನ ಹಾಕ್ಕೊಳ್ಳಿ. ಒಂದು ಸೈಡ್ ಒಂದು 5 ನಿಮಿಷ ಕಾಯಲಿ. ಆಮೇಲೆ ನೀವು ನೀರಿನ ಮೇಲೆ ಸವರ್ಕೊಬೇಕು. ಈ ಥರ ಸವರ್ಕೊಳ್ಳೋದ್ರಿಂದ ರೊಟ್ಟಿ ಡ್ರೈ ಆಗಲ್ಲ, ಇಲ್ಲಾಂದರೆ ಮೇಲ್ಗಡೆ ಡ್ರೈ ಥರ ಆಗಿಬಿಡುತ್ತೆ. ಬೆಂದಿರುತ್ತೆ ಬಟ್ ಮೇಲೆ ಡ್ರೈ ಥರ ಕಾಣಿಸ್ತಾ ಇರುತ್ತೆ.
ಇವಾಗ ಟರ್ನ್ ಮಾಡಿಕೊಂಡು ಇನ್ನೊಂದು ಸೈಡು 5 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಇದು ಚೆನ್ನಾಗಿ ಬೆಂದರೆ ತುಂಬ ಸಾಫ್ಟಾಗಿರುತ್ತೆ, ಯಾವುದೇ ರೀತಿ ಗಟ್ಟಿ ಇರಲ್ಲ. ಲಂಚ್ ಬಾಕ್ಸ್ಗೂ ಕೂಡ ತೊಗೊಂಡು ಹೋಗ್ಬೋದು ನೀವು. ತುಂಬ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ. ಈಗ ಆಗಿದೆ, ಉಬ್ಬುತ್ತೆ. ಉಬ್ಬೋವರೆಗೂ ಒಂದು 5 ನಿಮಿಷ 10 ನಿಮಿಷ ಟೈಮ್ ಇದೆ ಅಂತ ಅಂದರೆ ಉಬ್ಬೋವರೆಗೂ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಹೆಂಚು ಸುಡ್ತಿದೆ, ಕೈಲಿ ನೀರು ಹಾಕೋದಕ್ಕಾಗಲಿಲ್ಲ ಅಂತ ಅಂದರೆ ಬಟ್ಟೆಲೂ ಕೂಡ ನೀವು ಈ ಥರ ಹಾಕೊಬೋದು. ಆವಾಗ ಕೈಗೆ ಸುಡಲ್ಲ. ಕಾವಿರುತ್ತೆ ಹೆಂಚು ಜಾಸ್ತಿ, ಕೆಲವರು ಹಾಕೋದಕ್ಕೆ ಹೆದರ್ಕೊಳ್ತಾರೆ. ಸೊ ಈ ಥರನೂ ಕೂಡ ಹಾಕ್ಕೊಳ್ಳೋದ್ರಿಂದ ರೊಟ್ಟಿ ಇನ್ನೂ ಚೆನ್ನಾಗಿ ಉಬ್ಬಿ ಬರುತ್ತೆ. ಬಟ್ಟೆಲಿ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗೇ ಉಬ್ಬುತ್ತೆ. ಇಲ್ಲಿ ನೋಡಿ, ಬಟ್ಟೆಲಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಅದು ಉಬ್ಬಿ ಬರುತ್ತೆ. ಗೈಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೆಲ್ತಿ ರೆಸಿಪಿಯೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ. ಹೆಲ್ತಿ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮಾಮೂಲಿ ರಾಗಿ ರೊಟ್ಟಿ ತಿನ್ನೋ ಬದಲು ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ನಮಗೆ ವಿಟಮಿನ್ಸ್ ಎಲ್ಲ ಸಿಗುತ್ತೆ. ನಾವು ಯಾವಾಗಲೂ ಗೆಣಸು ಯಾವಾಗಲೂ ತಿನ್ನೋದಕ್ಕೆ ಹೋಗಲ್ಲ. ಈ ಥರ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.